ಏನಪ್ಪ ಮಾದೇವ್, ಯಾರು ಇವರೆಲ್ಲ? ಪಂಚಾಯತಿ ನೆಡುವಾಗ ಈ ರೀತಿ ಗುಂಡಾವರ್ತನೆ ಸರಿಯಲ್ಲ ಅಂತ ಆಗ್ಲೇ ಹೇಳಿರ್ಲಿಲ್ವಾ ನಿನಗೆ? ಮರವಾದೆ ಕೊಡೋ ಜಾಗದಾಗ ಕೊಡೋಣ ಅಧ್ಯಕ್ಷರೇ, ಆದ್ರೆ ಮೋಸ ನಡೀತಿರೋ ಜಾಗದಾಗೆ ಕಣ್ಣು ಮುಚ್ಕೊಂಡು ಕೈ ಕಟ್ಕೊಂಡು ನಿಂತ್ಕೊಳ್ಳಕ್ಕೆ ನನ್ನಿಂದ ಆಗಕ್ಕಿಲ್ಲ. ಇವತ್ತಿಲ್ಲಿ ನ್ಯಾಯ ನಡೆದು ಎರಡೂ ಕುಟುಂಬದ ಮಾನ ಉಳಿದ್ರೆ ಸಾಕಾಗಿದೆ. ನೀವೇನು ಚಿಂತೆ ಮಾಡಬೇಡಿ. ನಾನು ತಂದಿರೋ ಸಾಕ್ಷಿನ ಅವಳ ಕೈಲಿ ಸುಳ್ಳು ಅಂತ ಪ್ರೂವ್ ಮಾಡೋದಕ್ಕಾಗೋದಿಲ್ಲ. ಅವಳು ಮಾಡ್ತಿರೋ ಮೋಸ ಎಲ್ರಿಗೂ ಕಾಣಿಸ್ತಾ ಇದೆ. ರಾಮ್ ಒಮ್ಮೆ ಮಾತಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಕಾವ್ಯ. ನೋಡಿ, ಪಂಚಾಯತಿನ ಇವತ್ತು ಇಲ್ಲಿಗೆ ನಿಲ್ಲಿಸಬಹುದಾಗಿತ್ತು, ಆದ್ರೆ ಇದು ಕೇವಲ ಮದುವೆ ಪ್ರಶ್ನೆ ಅಲ್ಲ, ಇಬ್ರು ಹೆಣ್ಮಕ್ಳ ಮರ್ಯಾದೆ ಪ್ರಶ್ನೆ. ನೋಡಿ ಸತ್ಯ, ಕಲ್ಯಾಣಮ್ಮ, ನ್ಯಾಯದ ದಾರಿ ಯಾವತ್ತು ತಪ್ಪಬಾರ್ದು. ಒಂದ್ ಕಡೆ ಸ್ನೇಹ ಸಾಕ್ಷಿ ತಂದಿದ್ದಾಳೆ, ಇನ್ನೊಂದ್ ಕಡೆ ಕಾವ್ಯ ದಾಖಲೆ ಇಟ್ಟಿದ್ದಾಳೆ. ಆದ್ರೆ ಬೆಂಕಿ ಇಲ್ಲದ್ದು ಹೊಗೆ ಆಡಲ್ಲ ಅಂತಾರೆ. ಇದರಲ್ಲಿ ಯಾವ ಕಡೆ ಬೆಂಕಿ ಹತ್ತಿದೆ ಅಂತಾನೆ ಅರ್ಥವಾಗ್ತಾ ಇಲ್ಲ. ಅದ್ ಅರ್ಥ ಆಗ್ಬೇಕು ಅಂದ್ರೆ ಸತ್ಯ ಎಲ್ರಿಗೂ ತಿಳಿಬೇಕು. ಸತ್ಯ ತಿಳಿಬೇಕು ಅಂದ್ರೆ ರಾಮೇ ಹೇಳ್ಬೇಕು. ರಾಮ್, ಈಗ ನೀನು ಸತ್ಯ ಹೇಳಪ್ಪ. ಸ್ನೇಹ ಹೇಳ್ತಾ ಇರೋದು ನಿಜಾನಾ ಅಥವಾ ಕಾವ್ಯ ಹೇಳ್ತಾ ಇರೋದು ನಿಜಾನಾ? ರಾಮ್, ಇವತ್ತು ನೀನು ಹೇಳೋ ಮಾತಿನ ಮೇಲೆ ಎರಡೂ ಮನೆತನದ ಮಾನ ಮರ್ಯಾದೆ ಉಳ್ಕೊಂಡಿದ್ಯಪ್ಪ. ಇಲ್ಲಿ ನೀನು ಸುಮ್ಮನೆ ನಿಂತ್ಕೊಂಡಿರೋದು ತನಗೆ ಯಾಕೋ ಸರಿ ಕಾಣ್ತಾ ಇಲ್ಲಪ್ಪ. ಮಾತಾಡು ರಾಮ್. ರಾಮ್, ನೀನ್ ಯಾವ ತಪ್ಪನ್ನು ಮಾಡಿಲ್ಲ. ನಿನ್ ಮೇಲ್ ಹತ್ತಿರೋ ಕಳಂಕ ಮೋಸದ್ದು ಅಂತ ಹೇಳು ರಾಮ್. ರಾಮ್, 4 ಜನ ನಿನ್ನ ಮಗ ಕೆಟ್ಟವನು ಅಂತ ಹೇಳೋದನ್ನ ಕೇಳೋದಕ್ ನನ್ ಕೈಲಿ ಆಗಲ್ಲ ಕಣೋ. ನೀನೆಂತ ಬಂಗಾರ ಅಂತ ನನಗ್ ಗೊತ್ತು, ಸತ್ಯ ಏನು ಅಂತಾನೂ ನನಗ್ ಗೊತ್ತು. ಆದ್ರೆ ಅದನ್ನ ನೀನೇ ಬಾಯ್ ಬಿಟ್ಟು ಹೇಳೋ. ಮಹೇಶ್ವರಿ, ಏನ್ ಮಾತಾಡ್ತಿದ್ಯಾ ನೀನು? ಸತ್ಯ ಕಣ್ಣು ಕಾಣ್ತಿರುವಾಗ ಹೇಳು ಅಂತ ಅವ್ನ್ಗೆ ಯಾಕೆ ಒತ್ತಾಯ ಮಾಡ್ತಿದ್ಯಾ? ಯಾವ್ದಕ್ಕ ಸತ್ಯ? ಹಾ, ಯಾವ್ದು ಸತ್ಯ? ಹಸ್ತೋರ್ಗೆ ಅನ್ನ ಹಾಕೋದು ಧರ್ಮ, ಆದ್ರೆ ಸುಳ್ಳು ಹೇಳೋರ್ಗೆ ಹಣ ಕೊಡೋದು ಅಧರ್ಮ. ಇಲ್ಲಿ ಮೋಸ ಮಾಡ್ತಿರೋದು ಪ್ರೇಮ ಅಲ್ಲ, ಈ ಸ್ನೇಹ. ನೋಡಿ, ನೀವೀಗೆಲ್ಲ ಮಾತಾಡಿ ರಾಮ್ ಮನಸ್ಸನ್ನ ಕೆಡಿಸ್ಬೇಡಿ. ರಾಮೇ ಮಾತಾಡ್ಬೇಕು. ರಾಮ್, ಮಾತಾಡಪ್ಪ ನೀನು. ಅಧ್ಯಕ್ಷರೇ, ಇನ್ನೂ ಇಲ್ಲಿ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಕಾವ್ಯವ್ರು ಕೊಟ್ಟಿರೋ ಹಾಗೆ ರಾಣಿ ಕುಟುಂಬಕ್ಕೆ ಸ್ನೇಹನೇ ಮನಿ ಟ್ರಾನ್ಸ್ಫರ್ ಮಾಡಿರೋದು ಅಂತ ಸ್ಪಷ್ಟವಾಗಿದೆ. ರಾಣಿ ಬಾಯಲ್ಲಿ ಬಂದಿರೋ ಪ್ರತಿಯೊಂದು ಮಾತು ಸ್ನೇಹ ಕೊಟ್ಟಿರೋ ದುಡ್ಡಿಂದ ಹುಟ್ಟಿರೋ ಸುಳ್ಳು ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಇದ್ರಲ್ಲಿ ನನ್ನೇನ್ ಕೇಳೋದಿದೆ? ನಿಮ್ ತೀರ್ಮಾನ ನೀವು ಮಾಡಿ. ನಾನು ಪ್ರೇಮಗೆ ತಾಳಿ ಕಟ್ಟಿದಂತೂ ಸತ್ಯ.
ಏ ರಾಮ್, ನಿನ್ ತಲೆಲ್ ಬುದ್ಧಿ ಇದ್ಯಾ? ಬುದ್ಧಿ ನಿನ್ ಮೊಣಕಾಲ್ ಕೆಳಗಡೆ ಇದ್ಯಾ? ಏನ್ ಮಾತಾಡ್ತಿದ್ಯಾ ಅನ್ನೋ ಜ್ಞಾನ ಇದ್ಯಾ ನಿನ್ಗೆ? ಮಹೇಶ್ವರಿ, ರಾಮ್ ಇವತ್ತು ಸತ್ಯದ ಪರವಾಗಿ ನಿಂತಿದ್ದಾನೆ. ಅದನ್ ಕೇಳಕ್ಕೆ ಯಾಕೆ ನಿನ್ಗೆ ಇಷ್ಟೊಂದು ಸಂಕಟ ಆಗ್ತಿದೆ? ಪ್ರೇಮನ್ ಬಾಳ ಹಾಳ್ ಮಾಡೋದಕ್ಕೆ ಆ ಸ್ನೇಹನ್ ಜೊತೆ ನೀನು ಸೇರ್ಕೊಂಡಿದ್ಯಾ? ನಿನ್ ಮಗನ್ ಮಾತ್ ಮೇಲೆ ನಿನಗೆ ನಂಬಿಕೆ ಇಲ್ವಾ? ನನ್ ಮಗನ್ ನಾನ್ ನಂಬ್ತೀನಿ ಅಕ್ಕ, ಆದ್ರೆ ಈ ವಿಷಯದಲ್ಲ. ಇಲ್ಲಿ ಸ್ನೇಹ ಸತ್ಯ ಹೇಳ್ತಾ ಇದ್ದಾಳೆ, ಆದ್ರೆ ಅದನ್ನ ಸಾಬೀತ್ ಮಾಡೋದು ಹೇಗೆ ಅಂತ ಗೊತ್ತಾಗ್ತಿಲ್ಲ ಅಷ್ಟೇ. ನನ್ನ ಮಗಳು ಸುಳ್ಳು ಹೇಳಿಲ್ಲ, ಯಾರಿಗೂ ಮೋಸ ಮಾಡಿಲ್ಲ. ರಾಮ್, ಇವತ್ತಿನ ಕಾಲದಲ್ಲಿ ಸಹಾಯ ಮಾಡೋದಕ್ಕೂ ದುಡ್ಡು ಕೊಡ್ತಾರೆ. ಸ್ನೇಹ ಅವಳ ಕುಟುಂಬಕ್ಕೆ ಸಹಾಯ ಮಾಡಿದ್ದನ್ನ ನೀನ್ ಲಂಚ ಅಂತ ಅನ್ಕೋಬೇಡ. ಸ್ನೇಹ ಒಳ್ಳೆ ಮನಸ್ಸಿನಿಂದ ಸಹಾಯ ಮಾಡಿರೋದಕ್ಕೆ ರಾಣಿ ಮನಸ್ಸು ಬದಲಾಯಿಸಿ ಸತ್ಯ ಹೇಳ್ತಿರೋದು ಅಷ್ಟೇ. ರಾಮ್, ನಂಬು. ರಾಮ್, ನೀನೇ ಮೋಸ ಮಾಡ್ಕೋಬೇಡ. ನಾನ್ ಸುಳ್ಳು ಹೇಳ್ತಿಲ್ಲ ಅಂತ ಎಲ್ಲರನ್ನೂ ಹೇಗ್ ನಂಬಿಸ್ಲಿ? ಸತ್ಯ ಗೊತ್ತಿರೋ ನೀನೇ ಹೀಗೆ ಹೇಳ್ತಿರ್ಬೇಕಾದ್ರೆ ನಾನು ಎಲ್ಲಿಗೆ ಹೋಗಿ ಸಾಯ್ಲಿ? ಪ್ರೇಮ ಮೋಸ ಮಾಡಿ ತಾಳಿ ಕಟ್ಟಿಸ್ಕೊಂಡಿದ್ದಾಳೆ. ಅದನ್ನ ಸಾಬೀತ್ ಮಾಡೋದಕ್ಕೆ ರಾಣಿ ಸಾಕ್ಷಿಯಾಗಿ ಕಣ್ಮುಂದೆನೆ ನಿಂತಿದ್ದಾಳೆ. ಈಗ ನೀನ್ ಸುಳ್ಳು ಹೇಳಿ ಯಾರನ್ನ ಮೆಚ್ಚಿಸೋ ಪ್ರಯತ್ನ ಮಾಡ್ತಿದ್ಯಾ ರಾಮ್? ರಾಮು ಸುಳ್ಳಿನ ಜೊತೆ ಕೈ ಜೋಡಿಸೋ ಮನುಷ್ಯ ಅಲ್ಲ. ನಿನ್ನ ಮೋಸ ಬಯಲಾಗಿದೆ, ಅದನ್ನ ಒಪ್ಕೊಂಡು ನಮ್ಮ ಕುಟುಂಬ ಮತ್ತು ಪ್ರೇಮ ಹತ್ರ ಕ್ಷಮೆ ಕೇಳು. ದಯವಿಟ್ಟು ನನ್ ಮಾತನ್ನ ನಂಬಿ. ರಾಣಿ, ನೀನಾದ್ರೂ ಸತ್ಯ ಹೇಳು ರಾಣಿ. ನಾನ್ ನಿನಗೆ ದುಡ್ಡು ಕೊಟ್ಟು ಸುಳ್ಳು ಹೇಳಿಸ್ತಿಲ್ಲ ಅಂತ ಹೇಳು. ಡ್ಯಾಡಿ ನನ್ ಸುಳ್ಳು ಸಾಕ್ಷಿ ತಂದಿಲ್ಲ ಡ್ಯಾಡಿ. ರಾಮ್ ಪ್ಲೀಸ್ ರಾಮ್, ಈ ಪ್ರೇಮ ಮೋಸ ಮಾಡಿದಾಳೆ ಅನ್ನೋದನ್ನ ನೀನಾದ್ರೂ ಒಪ್ಕೋ. ಸತ್ಯನ ಒಪ್ಕೋ ರಾಮ್. ಅಧ್ಯಕ್ಷರೇ, ಇನ್ನು ಯಾವುದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ. ಇವ್ರು ಈ ರೀತಿ ಎಲ್ಲ ಮಾತಾಡಿ ಪ್ರೇಮ ಮತ್ತೆ ಮನಸ್ಸು ಬದಲಾಯಿಸಿ ಸುಳ್ಳು ಹೇಳಿದ್ರೆ ಈ ಸಮಸ್ಯೆ ಬಗೆಹರಿಯಲ್ಲ. ಹೌದು, ಧನರಾಜ್ ಅವ್ರು ಹೇಳ್ತಾ ಇರೋದ್ರಲ್ಲಿ ಅರ್ಥ ಇದೆ. ಪ್ರೇಮನೆ ಇಲ್ಲಿ ತಪ್ಪು ಒಪ್ಕೊಂಡ್ಮೇಲೆ ಪ್ರೇಮನೆ ಇಲ್ಲಿ ದೋಷಿ ಅಂತ ಹೇಳ್ಬೇಕಾಗುತ್ತೆ. ರಾಮು ನಿರ್ದೋಷಿ. ರಾಮ್, ಈ ಪಂಚಾಯತಿನಲ್ಲಿ ನಡೆದಿರೋ ಒಪ್ಪಂದದಾಗೆ ಪ್ರೇಮ ತನ್ನ ತಪ್ಪನ್ನ ಒಪ್ಕೊಂಡಿದ್ದಾಳೆ. ಅದರಿಂದ ಈಗ ನೀನು ಸ್ನೇಹ ಕೊರಳಿಗೆ ತಾಳಿ ಕಟ್ಟಲೇಬೇಕು. ಇದು ನಮ್ಮೆಲ್ಲರೂ ತೀರ್ಪು. ಅಲ್ಲ, ಮದ್ವೆ ಅಂದ್ರೆ ನಿಮ್ಗೆಲ್ರಿಗೂ ಹುಡುಗಾಟ ಆಗೋಯ್ತಾ? ಅದೇಗ್ ಹೇಳ್ತೀರಾ ತಾಳಿ ಕಟ್ಟು ಅಂತ? ನೋಡಪ್ಪ, ನಮಗೂ ಅರ್ಥ ಆಗುತ್ತೆ. ಕಾನೂನು ಕೋರ್ಟು ಅಂತ ಹೋದ್ರೆ ಇದು ತುಂಬಾ ದೂರ ಎಳ್ಕೊಂಡು ಹೋಗುತ್ತೆ. ಆದ್ರೆ ಬಲವಂತದ ಮದ್ವೆ ನಿನ್ನ ಸುಖವಾಗಿಡಲ್ಲ. ಆ ಪ್ರೇಮನು ನಿನ್ನ ಸುಖವಾಗಿಡೋದಕ್ಕೆ ಬಿಡಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನನ್ನ ಪ್ರೀತಿಸ್ತಾ ಇರೋ ಈ ಸ್ನೇಹ ಜೀವನನು ಹಾಳಾಗುತ್ತೆ. ಒಬ್ರು ಮಾಡೋ ತಪ್ಪಿಗೆ 3 ಜನದ ಜೀವನ ಹಾಳಾಗ್ಬಾರ್ದಪ್ಪ. ಅದಕ್ಕೆ ಸ್ನೇಹ ಕೊರಳಿಗೆ ತಾಳಿ ಕಟ್ಟಿ ನಿಮ್ ದೊಡ್ಡಮ್ಮ ಕೊಟ್ಟಿರೋ ಮಾತನ್ನ ಉಳಿಸ್ಕೋ. ಹಾಗೆ ನಾವು ಕೊಟ್ಟಿರೋ ತೀರ್ಪನ್ನು ಗೌರವಿಸು. ಅಧ್ಯಕ್ಷರೇ, ಪ್ರೇಮ ಯಾಕೆ ಈ ತರ ಹೇಳಿಕೆ ಕೊಡ್ತಿದ್ದಾಳೆ ಅಂತ ನನಗೆ ಒಂದು ಅರ್ಥ ಆಗ್ತಿಲ್ಲ. ನನಗೆ ಸ್ವಲ್ಪ ಕಾಲಾವಕಾಶ ಕೊಡಿ. ನಾನು ಸ್ನೇಹಗೆ ತಾಳಿ... ಸಮಯ ಮುಗಿದೋಯ್ತು ರಾಮ್. ಒಂದ್ ವೇಳೆ ನೀನು ಸ್ನೇಹ ಕೊರಳಿಗೆ ತಾಳಿ ಕಟ್ಟಲಿಲ್ಲ ಅಂದ್ರೆ ನಿಮ್ಮ ಕುಟುಂಬ ಪಂಚಾಯತಿಗೆ ಅಗೌರವ ಸಲ್ಲಿಸ್ತು ಅಂತ ನಾವು ನಿಮ್ ಮೇಲೆ ಕ್ರಮ ಕೈಗೊಳ್ಬೇಕಾಗುತ್ತೆ. ನೋಡಪ್ಪ, ನಿಮ್ ದೊಡ್ಡಮ್ಮ ಕಲ್ಯಾಣಿಯವ್ರ ಬಗ್ಗೆ ಊರ್ನಲ್ಲಿ ದೊಡ್ಡ ಗೌರವ ಇದೆ. ಅವ್ರು ಕೊಟ್ಟಿರೋ ಮಾತಿಗೆ ಬೆಲೆ ಉಳಿಸೋದು ಈಗ ನಿನ್ ಕೈಲಿದೆ. ರಾಮ್, ಅವತ್ತು ಈ ದೊಡ್ಡಮ್ಮ ಹೇಳಿದ್ರು ಅನ್ನೋ ಒಂದೇ ಒಂದು ಮಾತಿಗೆ ಪ್ರೇಮನ್ ಕುತ್ತಿಗೆ ತಾಳಿ ಕಟ್ಟದೆ ಅಲ್ವಾ? ಇವತ್ತು ಇದೇ ದೊಡ್ಡಮ್ಮ ಕೊಟ್ಟಿರೋ ಮಾತು ನುಡಿಸ್ಕೊಳ್ಳೋದಕ್ಕೆ ನಾನ್ ಹೇಳ್ತಾ ಇದ್ದೀನಿ,
ಸ್ನೇಹನ್ ಕುತ್ತಿಗೆಗೆ ತಾಳಿ ಕಟ್ಟು. ಕಟ್ಟು ತಾಳಿ. ತಗೊಳ್ಳೋ, ಕಟ್ಟು ತಾಳಿ. ನಿಲ್ಸಿ. ಏನಪ್ಪ ಮಾದೇವ್, ಯಾರು ಇವರೆಲ್ಲ? ಪಂಚಾಯತಿ ನೆಡುವಾಗ ಈ ರೀತಿ ಗುಂಡಾವರ್ತನೆ ಸರಿಯಲ್ಲ ಅಂತ ಆಗ್ಲೇ ಹೇಳಿರ್ಲಿಲ್ವಾ ನಿನಗೆ? ಮರವಾದೆ ಕೊಡೋ ಜಾಗದಾಗ ಕೊಡೋಣ ಅಧ್ಯಕ್ಷರೇ, ಆದ್ರೆ ಮೋಸ ನಡೀತಿರೋ ಜಾಗದಾಗೆ ಕಣ್ಣು ಮುಚ್ಕೊಂಡು ಕೈ ಕಟ್ಕೊಂಡು ನಿಂತ್ಕೊಳಕ್ಕೆ ನನ್ನಿಂದ ಆಗಕ್ಕಿಲ್ಲ. ನೀವೆಲ್ಲ ಆಗ್ಲಿಂದ ಈ ಸ್ನೇಹ ಮಾಡಿರೋ ಅಸಹ್ಯದ ಕಳಂಕನ ಪ್ರೇಮ ಅವರು ಯಾಕೆ ತಮ್ಮ ತಲೆ ಮೇಲೆ ಹಾಕೊಂಡವ್ರೆ ಅಂತ ಕೇಳ್ತಾ ಇದ್ದೀರಲ್ಲ, ಅದ್ರ ರಹಸ್ಯ ಇಲ್ಲದೆ ಈ ನನ್ನ ಮಕ್ಕಳನ್ನ ಕೇಳಿ ಇವಾಗ ಬಾಯ್ ಬಿಡ್ತಾರೆ. ಅಂದ್ರೆ ಏನ್ ಹೇಳ್ತಾ ಇದೀಯಾ? ಪ್ರೇಮ ಸುಮ್ನೆ ಅವಳ ತಲೆ ಮೇಲೆ ಅವಳೇ ಆರೋಪ ಹಾಕೊಂಡ್ಲಾ? ಅವಳು ಹೇಳಿ ಸುಳ್ಳ? ಹೌದು ಅಧ್ಯಕ್ಷರೇ, ಪ್ರೇಮ ಅವ್ರಿಗೆ ಬೆದರಿಕೆ ಹಾಕೋರೆ.